ನನ್ನ ಹೆಸರು ಲಕ್ಷ್ಮೀಬಾಯಿ ಬಸವರಾಜ್ ಗಾಜಿ ಅಂತೇಳಿ. ನಾನು ಸಮಾಜ ಸೇವೆ ಮಾಡಾಕತ್ತಿ 30 ವರ್ಷ ಆಯ್ತು. ನಾನು ಸಮಾಜದೊಳಗೆ ಏನೋ ತಪ್ಪು ಮಾಡಿದ್ರು ತಿದ್ದುಕೊಡ್ರಿ ಅಂತ ಹೇಳ್ತೀನಿ, ಆದ್ರೆ ಅವ್ರು ತಿದ್ದುಕೊಳ್ಳಿಲ್ಲ. ಈಗ ಸರ್ಕಾರಕ್ಕನ ಇವರು ಮೋಸ ಮಾಡಿ ಮಕ್ಳಿಗೆ ಕೊಟ್ಟಂಥ ಆಹಾರನ ಇವರು ನುಂಗಿ ನೀರು ಕುಡಿತಾರಂದ್ರೆ ಇವತ್ತೆಲ್ಲ ನಿನ್ನೆಲ್ಲ ಡಿಸೆಂಬರ್ ತಿಂಗಳಿನಾಗೂ ಕೂಡ ಹಿಡಿದಿದ್ದೆ ಅವ್ರು ಏನೋ ಸುಧಾರಣೆ ಆಕ್ಕಾರಂತ ನಾ ಮಾಡಿದೆ, ಅವ್ರು ಸುಧಾರಣೆ ಆಗಲಿಲ್ಲ. ಮತ್ತು ಈಗೂ ಅದೇ ದಗದ ಮಾಡಿ 2 ತಿಂಗಳದ್ದು ರೇಷನ್ ಬಂದ್ರೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಇಳಿಸ್ಕೊರಿ, ಹಂಚ್ರಿ ಹಂಚ್ಲಿಕ್ಕೆ ಬಿಡ್ರಿ ಅನ್ನಕ ಇವರು ಹುನಗುಂದ ತಾಲೂಕು MLA ಅಲ್ಲ, MP ಅಲ್ಲ, ವಿಜಯಾನಂದ ಕಾಶ್ಯಪ್ನವರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಆಗಲಿ ಶ್ರೀಮಂತರಿಗಾಗಲಿ ಅವ್ರು ಕಾಂಗ್ರೆಸ್ನವರು, ಇವ್ರು BJP ಅವರು ಇವ್ರಿಗೆ ಕೊಡಬೇಡ ಅಂತ ಅವ್ರು ಹಾಕಂಗಿಲ್ಲ. ಎಲ್ಲ ಟೋಟಲ್ಲಾಗಿ ಮಕ್ಕಳಿಗೆ, ಬಣತೆರಿಗೆ, ಎಲ್ಲ ಗರ್ಭಿಣಿಯವ್ರಿಗೆ ಎಲ್ಲರಿಗೆ ಕೊಟ್ಟಂಥ ಮಾಲ್ ಇವರು ನುಂಗಿ ನೀರು ಕುಡಿತಾರಂದ್ರೆ ಸರ್ಕಾರಕ್ಕನೇ ಕೆಟ್ಟ ಹೆಸರು ಬರ್ತೈತಿ. ಮತ್ತು ಇಲ್ಲೆಲ್ಲ ಮಾಡಿಬಿಟ್ಟು ಹೆಬ್ಬಾಳ್ಕರ್ ಲಕ್ಷ್ಮಿಗೆ ಹೋಗಿ ಲೆಟ್ರ್ ಕೊಟ್ಟು ಬಂದಾಳಿಕೆ. ಹೆಬ್ಬಾಳ್ಕರ್ ಲಕ್ಷ್ಮಿಗೆ ಲೆಟ್ರ್ ಕೊಟ್ಟು ಬಂದ್ರೆ ನಾವು ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರ ಹತ್ರ ಮಾತಾಡೋಕೆ ನಮ್ಗೆ ಹಾಕೈತಿ, ಮಾತಾಡಂಗಿಲ್ಲ ಅನ್ನಂಗಿಲ್ಲ. ಯಾಕೆಂದ್ರೆ ನಾನು ನನ್ನ ಮನೆಗೆ ತಿನ್ನಕ್ಕೆ ಕೇಳ್ದಕ್ಕೆಲ್ಲ, ಉಣ್ಣಕ್ಕೆ ಕೇಳ್ದಕ್ಕೆಲ್ಲ, ನಾನು ಯಾರಿಂದನೂ ಹಿಂಗೆ ಕೈ ಒಡ್ಡಿದಕ್ಕೇನೂ ಅಲ್ಲ, ನನ್ನ ಕೈ ಒಡ್ಡು ಹೆಣ್ಮಗಳೂ ಅಲ್ಲ. ನನ್ನ ಮನೆ ದಿನ 10 ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಮನೆಗೆ ಬರ್ತೀನಿ ನಾನು. ಅಂಥದ್ದು ಬಿಟ್ಟು ಇವರು ಹಂಚ್ಲಿಕ್ಕೆ ಬಿಡು ಅಂದ್ರೆ ಲೋಡ್ ಗಟ್ಲೆ ಇವರು ಒಂದೊಂದು ಶೆಡ್ನಾಗಿಟ್ಟು ಮಾರಿದ್ರು, ಅದನ್ನು ನಾನು ಕಂಡಿಡಿದೆ. ಈಕೆ ಏನದಾಳ ಕಂಡಿಡ್ಯಾಕ, ಈಕೆ ಏನು ಮಾಡ್ತಾಳಂತ ನನಗೆ ಕೇಳ್ತಾರೆ. ನಾ ಏನು ನನ್ನ ಮನೆಗೆ ಕೊಡ್ರಿ ಅಂತ ಕೇಳಾಕತ್ತಿಲ್ಲ, ಮಕ್ಳಿಗೆ ಕೊಡ್ತಂಕಂತ ಮಾಲು ಮಕ್ಳಿಗೆ ಕೊಡ್ರಿ ಅಂತ ಹೇಳ್ತೀನಿ ನಾನು. ಈಗ BJP ಸರ್ಕಾರ ಐತಿ, ಇವ್ರಿಗೆ 2000 ರೂಪಾಯಿ ಕೊಡೋದು ಬೇಡ, ಕಾಂಗ್ರೆಸ್ ಸರ್ಕಾರ ಐತಿ ಇವ್ರಿಗೆ ಕೊಡ್ರಿ ಅಂತ ಹೇಳಿಲ್ಲ. ಎಲ್ಲರಿಗೆ ಫ್ರೀ ಬಸ್ಸು, ಫ್ರೀ ರೊಕ್ಕ, ಎಲ್ಲರಿಗೆ ಲೈಟ್ ಬಿಲ್ ಫ್ರೀ, ಎಲ್ಲರಿಗೆ ಕೊಟ್ಟು ಮತ್ತೆ ಈ ದಗದ ಮಾಡ್ತಾರಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಎಂಥ ಕೆಟ್ಟ ಹೆಸರು ತರ್ತಾರಂದ್ರೆ ಇವ್ರಿಗೆ ಯಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲನ್ರಿ. DC ಅವ್ರಿಗೆ ಲೆಟ್ರ್ ಕೊಟ್ಟೆ, DC ಅವ್ರಿಗೆ ಹಾಕಿದೆ, ವಾಯ್ಸ್ ಮೆಸೇಜ್ ಹಾಕಿದೆ, ಬಾಗಲಕೋಟೆ CDP ಅವ್ರಿಗೆ ಹಾಕಿದೆ. ಅವರು ಕ್ರಮ ತಗೋ ಅಂತ ಹೇಳಿವ್ರಿ, ನಮ್ಮ ಮನೆ ಲಗ್ನ ಐತೆ ಅಂತ ಹೇಳಿದ್ರು, ನನಗೆ ಟಬರ್ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಹುನಗುಂದ ತಾಲೂಕಿಗೆ CDP ಅವ್ಗೆ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಹಾಕಿದ್ರೆ ಇಲ್ರಿ ಮೇಡಮ್ ಬರ್ತೀನಿ, ನಿಮ್ಗೆ ಹೇಳ್ತೀನಿ, ನಿಮ್ಗೆ ಮಾತಾಡಿಸ್ತೀನಿ ರೀ, ಬರ್ತೀನಿ ಅಂತ ಹೇಳ್ದ. ಈ ಸೂಟಿ ಒಳಗೆ ಅಂಗನವಾಡಿ ಟೀಚರ್ ಬಸಮ್ಮ ಶೆಟ್ಟರ್ ಟ್ರೈನಿಂಗ್ ಹೋಗ್ಯಾರ ಅಂತ ಹೇಳಿದರು. ಧಾರವಾಡ ಟ್ರೈನಿಂಗ್ ಎಲ್ಲ ಅಂಗನವಾಡಿ ಟೀಚರ್ ಬಿಟ್ಟು ಇಡೀ ಕರ್ನಾಟಕದೊಳಗೆ ಟೀಚರ್ಗೆ ಟ್ರೈನಿಂಗ್ ಹಾಕ್ಲಾರ್ದು ಬಸಮ್ಮಗೆ ಟ್ರೈನಿಂಗ್ ಹಾಕಿದ್ರನ್ರಿ ಹಂಗಾರೆ. ಬಸಮ್ಮ ಟ್ರೈನಿಂಗ್ ಹೋಗ್ಯಾಡ್ರಿ, ನಂದು ಬಾಲ್ಕೋಟೆ ಮೀಟಿಂಗ್ ಐತಿ, ಇದನ್ನ ಮುಗಿಸ್ ನಿಮ್ಮ ಮನೆಗೆ ಬಂದು ಭೇಟಿ ಹಾಕಿವ್ರಿ ಅಂದರು. ಇವತ್ತಿಗೆ ಕೇರ್ ಮಾಡಿಲ್ಲ. ನಾ ಏನಾರ ಹೌದಪ್ಪ ಪತ್ರಕರ್ತರು ಅವ್ರು ರೊಕ್ಕ ಬೇಡ್ಯಾರ ಅದ್ರಗೋಸ್ಕರ ನಾವು ಕಿಸನೆ ಕಾಯಂಗಿಲ್ಲ ಅಂದ್ರೆ ಆ ಮಾತು ಬೇರೆ. ನಾನು ಪತ್ರಕರ್ತರಲ್ಲ, ಪತ್ರಕರ್ತರು ಯಾರು ತಿನ್ನಂಗಿಲ್ಲ, ಪತ್ರಕರ್ತರು ತಿನ್ನದೇ ಕೆಲಸ ಮಾಡಕತ್ತಾರೆ ಎಲ್ಲರೂ. ಕರೆಕ್ಟ ಹಂಚು, ಕರೆಕ್ಟ್ ಕೊಡು, ಕರೆಕ್ಟ ನೀವು ಸಾಲಾಗಿರ್ರಿ ಅಂದ್ರೆ 12 ಗಂಟೆ ಆದರೂ ಸಾಲಿಗೆ ಬರಂಗಿಲ್ಲ ಅವರು. ನಾನು ಎಲ್ಲ ವಿಸಿಟ್ ಮಾಡ್ತೀನಿ, ನಾನೇನು ದೊಡ್ಡ ಶ್ರೀಮಂತಲಲ್ಲ, ನನಗೇನು ಒಂದು ಅಧಿಕಾರ ಇಲ್ಲ. ಸಮಾಜ ಸೇವೆ ಮಾಡೋಂಥ ಹೆಣ್ಮಗಳು ಹುನಗುಂದ ತಾಲೂಕು ತಹಸೀಲ್ದಾರ್ ಮೇಡಮ್ ನನಗೆ ಸಮಾಜ ಸೇವೆ ಮಾಡ್ತಾರೆ, ಆ ಹೆಣ್ಮಳಿಗೆ ಯಾರು ಏನು ಹಿಡಿತಕ್ಕದ್ದಲ್ಲ ಅಣ್ತಕ್ಕದ್ದಲ್ಲ ಅಂತ ಒಂದು ಲೆಟ್ರ್ ಕೊಟ್ಟಾರೆ. ಆ ಲೆಟ್ರಗೋಸ್ಕರ ನನಗೆ ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ಗೊತ್ತೈತಿ, ನಾ ಮಾಡ್ತೀನಿ. ಅಷ್ಟು ಮಿಕ್ಕಿನೂ ಇವರು ಕೇರ್ ಮಾಡಲಿಲ್ಲ, ಇವ್ರು ಕೇರ್ ತೊಗೊಳ್ಳಿಲ್ಲ ಅಂದ್ರೆ ಇವ್ರು ತಿಂಗಳ 1000 ಲಕ್ಷ 2 ಲಕ್ಷ ಪಗಾರ ತೊಗೊಂಡ್ರು ಕರೆಕ್ಟ್ ಇಲ್ಲ ಅಂದ್ರೆ ನನ್ನಂಥ ಸಮಾಜ ಸೇವೆ ಮಾಡೋ ಹೆಣ್ಮಗಳನ್ನ ಕರೆಕ್ಟ್ ಯಾಕಿರ್ಬೇಕು ಇವ್ರಿಗೆ? ನಾ ಮಾಡ್ತೀನಿ. ನಾನು ಇವತ್ತು ಹೆಚ್ಚಲ್ಲ ಅಂದ್ರೆ ಅಂಗನವಾಡಿ ಕಿಲಿ ಹಾಕೋದ ಪರಿಸ್ಥಿತಿ ಐತಿ. ನಾ ಹೋಗಿ ಬಂದಿನಿ, ಅಲ್ಲಿ ಇಲ್ಲ, ಪ್ಯಾನ್ ಹಂಗೆ ಚಾಲು ಇಟ್ಟಾರ. ಸಾಹೇಬನ ಓಣ್ಯಾಗ SC ಕ್ವಾರ್ಟರ್ಸ್ನ್ಯಾಗ ಮೀಟಿಂಗ್ ನಡೆಸ್ಯಾರ. ಅಂಥದ್ದು ಏನು ಬಂದೈತಿ ಇವ್ರಿಗೆ SC ಕ್ವಾರ್ಟರ್ಸ್ನ್ಯಾಗ ಮೀಟಿಂಗ್ ನಡೆಸೋದು? ನಿಮ್ಮ ಸಾಲಾಗಿರ್ಬೇಕ್ರಿ, ನಿಮ್ಮ ಸಾಲಾಗ ನೀವು ಕೇಳಬೇಕು, ಅಲ್ಲಿ ಕರಿಬೇಕು. ನನ್ನ ಈಗ ಹೋರಾಟ ಮಾಡಿನಲ್ಲ ಇಷ್ಟೆಲ್ಲ, ಡೆಲ್ಲಿ ತನಕನೂ ಹೋದ್ವ, ಎಲ್ಲ ತನಕನೂ ಹೋದ್ವ, ಇವು ಬೆಂಗಳೂರು ತನಕ ಹೋದ್ವು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿನ ತನಕ ಹೋದ್ವ. ಹೋಗಿಂದಾರ ಇವ್ರು ಎಚ್ಚರಿಸ್ಕೊಂಡು ಇಲ್ರಿ ನಾ ಮಾಡಿದ ತಪ್ಪಾಗೈತಿ, ಅದು ಬಿಟ್ಟು ಆಕಿನ ಬೇಸಂಗ ಹರೆ ಬಡಿತೀನಿ ಅಂತ ಹೇಳ್ಯಾರಂತ. ನಾನು ಹರೆ ಬಡಿತಾನ ನಾನು ಬಿಡಲ್ರಿ, ಹರೆ ಬಡಿಲಿ ಅವರು. ಹರೆ ಬಡಿತು ಹಾಕಿದು ಭಾಳ ಆಗೈತೆ ಅಂತ ಹೇಳ್ತಾರಂತ. ನಾ ಹರೆ ಬಡಿಕೆ ಏನು ಮಾಡೀನಿ ಇವ್ರಿಗೆ? ಇವ್ರಂಗ ಕದ್ದು ಮುಚ್ಚಿ ನಾ ತುಡುಗಿಲ್ ತೊಗೊಂಡೋಗಿಲ್ಲ, ತುಡುಗಿನ ಮಾಲ್ ತೊಗೊಂಡೋಗಿ ಮಾರಿಲ್ಲ ನಾನು. ಮಕ್ಳಿಗೆ ಕೊಡೋಂಥ ಮಾಲ್ ಮಾರ್ಕೊಂಡು ತಿಂದಿಲ್ಲ ನಾನು ಏನು ಮಾಡೀನಿ ಅಂತ ಹರೆ ಬಡಿತಾಳಿಕೆ. ಕರೆಕ್ಟಾಗಿ ನಡ್ಕೊಂಡು ಹೋಗ್ರೆ ಅಂದಿದ್ದಕ್ಕಲ್ಲ, ಕರೆಕ್ಟಾಗಿ ನಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಡ್ರಿ. ವಿಜಯಾನಂದ ಕಾಶ್ಯಪ್ ಅವ್ರು ನನ್ನ ಕೈಯಾಗದಾರಂತ ಹೇಳ್ತಾಳಂತ. ಅವ್ರಿಗೆ ಗೊತ್ತಾಯ್ತಂದ್ರೆ ಈಕಿನ ಏನಿಲ್ಲ ತಿರುತ್ತಾರೆ ಕರೆಸಿ, ನನ್ನ ಕೈಯಾಗದಾರ MLA ನಾವು ಹೇಳಿದ ಮಾತು ಕೇಳ್ತಾರಂತ ಹೇಳ್ಯಾಳಂತ. ಈಕಿ ಬರೇ ಮುಂಗಾಲ್ ಪಿಟ್ಟಿಗೆ ಹೊಡ್ಕೊಂತ ತಮ್ಮ ಬ್ಯಾಳಿ ಬೇಯಿಸ್ಕೊಳಕ ಇನ್ನೊಬ್ರದ್ದು ಹೆಸರು ಕೆಡಿಸಿರಿ ಎದಕ್ಕೆ ಬಂತ್ರಿ? ನಾವು ನೋಡ್ರಿ ಕಾಂಗ್ರೆಸ್ ನಾವು ಸರ್ಕಾರದ ಹೆಸರು ಕೆಡ್ಸಕ್ಕೆ ತಯಾರಿಲ್ಲ. ಲೋಡ್ ಗಟ್ಲೆ ಬರ್ತೈತಿ ಮಾರ್ಕೊಂಡು ಇವ್ರು ಏನು ಮಾಡ್ತಾರ? ಆಸ್ತಿ ಇದ್ದವ್ರು ಮನೆ ಕಟ್ಸ್ಕೊಂಡಿಲ್ಲ, ಆಸ್ತಿ ಇದ್ದವ್ರ ಮೈ ಮೇಲೆ ಅಟ್ಟಿಟ್ಟು ಬಂಗಾರ ಇಲ್ಲ, ಅಟ್ಟಿಟ್ಟು ಬಂಗಾರ ಮಾಡ್ಕೊಂಡು ಅಂತಿಂಥ ಬಿಲ್ಡಿಂಗ್ ಕಟ್ಟಿಸ್ಕೊಂಡು
ಇವತ್ತಿಲ್ಲ ನಾಳೆ ಅನ್ಕೋರಿ ಬಿತ್ತಂದ್ರೆ ಅಂಗನವಾಡಿ ಟೀಚರ್ದು ಏನಾಗುತ್ತೆ ಅನ್ನೋದು ಅದು ಮುಂದೆ ಹೇಳ್ತೀನಿ. ಹೇಳ್ರಿ. ನೀವು ಲೋಡ್ ಹೋಗಿದ್ ನೋಡಿರೇನ್ರಿ? ಲೋಡು ಹೋಗಿದ್ದು ಅವಾಗ ಹಿಡ್ದಿನ್ರಿ. ಹಿಡಿದೆ ಹೋಲ್ ಬಿಡಂತ ಸುಮ್ಮನೆ ಇದೆ. ಯಾಕಂದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅವರು ನಮ್ಮಂಗೆ ಹೆಣ್ಮಕ್ಳಲ್ಲ, ತಿದ್ದುಕೊಂತಾರಂತ ನಾ ಹಿಂಗೆ ತಿಳ್ಕೊಂಡೆ. ಅವರು ತಿದ್ದುಕೋಬೇಕಾಗಿತ್ತು, ಅವರು ತಿದ್ದುಕೊಂಡಿಲ್ಲ. ಹಾಂ, ಮತ್ತು ಈಗ ಬಾಯಲ್ಲೇನೋ ಹೇಳಕತ್ತಾಳಲ್ರಿ, ಈಗ 2 ತಿಂಗಳದ್ದು ರೇಷನ್ ಬರ್ತೈತಿ, ಹಂಚ್ಲಿಕ್ಕೆ ಬಿಡ್ರಿ, ಯಾರಿಗೆ ಪ್ರಾಬ್ಲಮ್ ಬರ್ಲಾರ್ದಂಗೆ ನೋಡ್ಕೊಡ್ರಿ, ಯಾರಿಗೆ ಪ್ರಾಬ್ಲಮ್ ಬರ್ಲಾರ್ದಂಗೆ ನೋಡ್ಕೊರಿ ಅಂತ 3 ಸರಿ ಹೇಳ್ಯಾರ. ನಾನು ಇದು ನಡೆದು 6 ತಿಂಗಳಾಗೈತ್ರಿ. ಇದು 6 ತಿಂಗಳಾದ್ರೂ 6 ತಿಂಗಳು. ಈಗ ನಡೆದ, ಈಗ ನಾನು ಇದನ್ನ ನಡೆಸಿ 15 ದಿನ ಆಯ್ತು. 15 ಎಲ್ಲ ಹಾಕಿನ್ರಿ. ನನಗೆ ಬಂದಿದ್ದು ಡಿಸಿಯವರಿಗೆ ಹಾಕಿನಿ, ಬಾಗಲಕೋಟೆ ಸಿಡಿಪ ಅವ್ರಿಗೆ ಹಾಕಿನಿ, ಹುಣಗು ಸಿಡಿಪ ಅವ್ರಿಗೆ ಹಾಕಿನಿ. ಹಾಕಿ ಮತ್ತು ನನ್ನ ಹೆಸರು ಕೂಡ ಹೇಳೀನಿ ಅವರಿಗೆ. ನಾ ಏನು ಕದ್ದ ಮುಚ್ಚಿಲ್ಲ, ಇವ್ರದ್ದು ಕಳು ಹಿಡ್ದಿಲ್ಲ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ರೇನು ಕ್ಯಾರೆ ಅನ್ಲಾರ್ದಕ್ಕೆ ನಿನ್ನೆ 4 ಮಂದಿ ನನ್ನ ಮನೆಗೆ ತುಡುಗರು ಬಂದಾರ. ರಾತ್ರಿ 11:30ಗೆ ಮಾಸ್ಕ್ ಮಕ್ಕ ತುಂಬೆಲ್ಲ ಮಾಸ್ಕ್ ಹಾಕೊಂಡ್ರೆ ಕೈ ಕಾಣವಲ್ಲು, ಗಾಡಿಗೆ ಲೈಟ್ ಇಲ್ಲ, 2 ಗಾಡಿ ಬಂದು. ನಾನು ಅವಸರು ಮಾಡಿ ಗೇಟ್ ಹಾಕ್ಕೊಂಡು ಒಳಗೆ ಓಡಿ ಬಂದೆ ನಾನು. ಯಾಕಂದ್ರೆ ಫಂಕ್ಷನ್ಗೆ ಹೋಗಿದ್ನಲ್ಲ, ನಾ ಬಂದದ್ದು ನೋಡೇ ಬಂದಾರ ಅವರು. ಸಿಗ್ತಾಳಂತ ಬಂದಾರ. ನಾನು ಎಲ್ಲ ಗೇಟ್ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಒಳಗೆ ಬೆಡ್ರೂಮ್ನಾಗ ಕಿಟಕಿ ಕುಂತು ನೋಡಿದೆ. ನಾನು ಈ ಕಡಿದ್ದ ಬಂದ್ರು ಗೊತ್ತಾಗಲಿಲ್ಲ. ಸೀದಾ ಸ್ಟೇಟ್ ಹೋಗೋದು ನೋಡಿದೆ. ಗಾಡಿಗೆ ಲೈಟ್ ಕೂಡ ಇಲ್ಲ. ಗಾಡಿಗೆ ಲೈಟ್ ಕೂಡ ಹೆಲ್ಮೆಟ್ಟು, ಕಣ್ಣು ಕಾಣಲ್ಲ, ಏನು ಕಾಣಲ್ಲ ಬಿಡ್ರಿ. ಕೈ ಸದಾ ಇಲ್ಲ, ಕೈನೂ ಕಾಣವಲ್ಲು. ಮತ್ತು ಇವರು ಈಗ ನಾ PSI ಮೇಡಮ್ ಅವ್ರಿಗೆ ನಾ ಫೋನ್ ಹಚ್ಚೀನಿ. ನಾನು ಒಂಟಿ ಹೆಣ್ಮಗಳು ಇರೋದು, ನಂದು ಹೋರಾಟ ಗೊತ್ತೈತಿ. ಆದ್ರೆ ನನಗೆ ಏನಾರ ಆತಂದ್ರೆ ನನ್ನ ಮನೆಗೆ ಒಂದ ಕಲ್ಲು ಬಿದ್ದರೂ ಕೂಡ ಬಸ್ಸವ್ವ ಸಿಡಿಪವನ ಕಾರಣ ಅಂತ ನಾ ಹೇಳ್ತೀನಿ. ಬಸ್ಸವ್ವ, ಪಟ್ಟಣ ಶೆಟ್ಟಿ ಬಸ್ಸವ್ವ ಅಂಗನವಾಡಿ ಕಾರ್ಯಕರ್ತರು, ಅವ್ರಲಿಂದನ ನನ್ನ ಜೀವಕ್ಕೆ ತೊಂದರೆ. ಇಂಥದ್ದು ಯಾಕೆ ಮಾಡ್ತಿ ಅನ್ನೋಗೋಸ್ಕರ ಕಳಿಸ್ಯಾಳೋ, ನಾನು ಸಾಯ್ ಬಿಡ್ಬೇಕಂತ ಕಳಿಸ್ಯಾಳೋ ಗೊತ್ತಿಲ್ಲ. ನಾ PSI ಮೇಡಮ್ ಅವ್ರ ಜೊತೆನಿ ಈಗ ಮಾಹಿತಿ ಕೊಟ್ಟಿನಿ. ಏನಾರ ಕಾರಣ ಆದ್ರೆ ಅವರೇ ಕಾರಣ.